ಅರ್ಥ ಅಂದ್ರೆ ಗ್ರಾಹಕನ ಅಗತ್ಯತೆಗಳನ್ನ, ಅವಶ್ಯಕತೆಗಳನ್ನ, ಬೇಡಿಕೆಗಳನ್ನ, ಬಯಕೆಗಳನ್ನ ಈಡೇರಿಸುವ ಒಂದು ಭೌತಿಕ ಅಂಶವೇ ವಸ್ತು ಅಂತ ಕರಿತೀವಿ. ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿಯ ಅವಶ್ಯಕತೆಗಳನ್ನ, ಬೇಡಿಕೆಗಳನ್ನ, ಬಯಕೆಗಳನ್ನ ಈಡೇರಿಸತಕ್ಕಂತ ಒಂದು ಭೌತಿಕ ಅಂಶವೇ ವಸ್ತು ಅಂತ ಕರಿತೀವಿ. ಅದು ವಸ್ತುವಿನ ಅರ್ಥ. ಇನ್ನು ಗ್ರಾಹಕನ ಹಕ್ಕುಗಳು ಅಂತ ಬರ್ತಾವ. ಅಂದ್ರೆ ಯಾವುದೇ ಒಬ್ಬ ಗ್ರಾಹಕ ವಸ್ತುಗಳನ್ನ ಖರೀದಿ ಮಾಡ್ಬೇಕಾದಾಗ ಅವನಿಗೆ ತನ್ನದೇ ಆದಂತ ಕೆಲವೊಂದಿಷ್ಟು ಮೂಲಭೂತವಾದಂತ ಹಕ್ಕುಗಳು ಇರ್ತವೆ. ಈಗ ಸೇ ಫಾರ್ ಎಕ್ಸಾಂಪಲ್ ಆಯ್ಕೆಯ ಹಕ್ಕಾಗಿರ್ಬೋದು, ಖರೀದಿಸುವ ಹಕ್ಕಾಗಿರ್ಬೋದು, ಮತ್ತು ರೈಟ್ ಟು ಚೂಸ್ ಅಂದ್ರೆ ಸರಿಯಾದ ವಸ್ತುವನ್ನ ಆಯ್ಕೆ ಮಾಡೋದು. ಈಗ ಒಂದು ಮಳಿಗೆಯಲ್ಲಿ, ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಅವನು ಹೋಗಿ ವಸ್ತುವನ್ನ ಅವರೇ ಕೊಟ್ಟಿದ್ದು ತಗೊಂಡ್ಬರ್ಬೇಕಂತೇನಿಲ್ಲ. ತನಗೆ ಇಷ್ಟವಾದಂತ ವಸ್ತುವನ್ನ ಆಯ್ಕೆ ಮಾಡಿ ತರ್ತಕ್ಕಂತ ಹಕ್ಕು ಯಾರಿಗೈತಿ? ಗ್ರಾಹಕನಿಗೈತಿ. ಮತ್ತು ಆಲಿಸುವ ಹಕ್ಕು ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡ್ಬೇಕಾದಾಗ ಆ ವಸ್ತುವಿನ